ಸೊ ಇವತ್ತಿದ್ದ ಹಿಟಾಚಿ ಕೆಲಸ ಶುರುವಾಗಿದೆ. ಎಲ್ಲಿದೆ ಅಂತಂದರೆ ಅದು ಅಲ್ಲಿ ನೋಡಿ, ಅಲ್ಲಿದೆ. ಸೊ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಸೊ ಮೇಲ್ಮಣ್ಣೆಲ್ಲ ಹೋಗೋದೆಲ್ಲ ಕಮ್ಮಿ ಆಗಿದೆ. ಯಾಕಂದರೆ ಅಂದ್ರೆ ಹಿಟಾಚಿ ಆ ಕಡೆಯಿಂದ ಮೇಲ್ಗಡೆಯಿಂದ ಬರೋ ನೀರನ್ನೆಲ್ಲ ಬ್ಲಾಕ್ ಮಾಡಿ. ಸೊ ಸದ್ಯಕ್ಕೆ ಇವಾಗ ಹೆಚ್ಚು ಕಮ್ಮಿ ನೀರು ಡ್ರೈನ್ ಆಗ್ತಾ ಬಂದಿದೆ ಪ್ರೋಗ್ರೆಸಿವ್ಲಿ. ಯಾ ಎಲ್ಲ ಕರೆಕ್ಟಾಗಿ ಆಗ್ಬೋದು. ಲೆಟ್ಸ್ ಸಿ. ಆ ಕಡೆದೆಲ್ಲ ಸೆಟ್ಟಾಗಿ ಹೆಚ್ಚು ಕಮ್ಮಿ ನೆಲ ಗಟ್ಟಿ ಆಗಿದೆ. ತೀರಾ ಏನು ಅಂಥ ಕೆಳಗಡೆ ಹಿಟಾಚಿ ಕುಸಿತ ಇಲ್ಲ. ಆದ್ದರಿಂದ ಮಣ್ಣಿನೇನು ಗಟ್ಟಿ ಆಗಿಬಿಡುತ್ತೆ. ನಮಗೆ ಉಳುಮೆ ಮಾಡಲಿಕ್ಕೆ ಯೋಗ್ಯವಾದ ಭೂಮಿ ನೋಡಿ ರೆಡಿ ಆಗ್ತಾ ಇದೆ. ಇವಾಗ ಮರನ್ನ ಆ ಕಡೆ ಹಾಕ್ತಾರೆ ಅಥವಾ ಏನು ಮಾಡ್ತಾರೆ ನೋಡೋಣ. ಇಲ್ಲ, ಅದನ್ನು ಅಲ್ಲೇ ವ್ಯವಸ್ಥೆ ಮಾಡ್ತಾರೆ ಅಂತ ಕಾಣ್ತದೆ. ಅಂದರೆ ತೀರಾ ಈ ಮರ ಅಂಥ ಉಪಯುಕ್ತ ಅಲ್ಲ. ಅದರಿಂದಾಗಿ ಅದನ್ನು ಪೂರ್ತಿ ಕಟ್ ಮಾಡಿ ಅಲ್ಲೇ ಹಾಕಿ ಅದನ್ನು ಸ್ವಲ್ಪ ನೆಲಗಟ್ಟಿ ಆಗಲಿಕ್ಕೆ ಇದು ಮಾಡ್ತಾರೆ ಅಂತ ಅನ್ನಿಸ್ತದೆ. ಲೆಟ್ಸ್ ಸಿ. ಹೌದು, ಅದು ಅಲ್ಲಲ್ಲೇ ವ್ಯವಸ್ಥೆ ಆಗುವಂಗಿದ್ದು ಒಂದು ಪ್ರಕಾರ. ಬೇರೆ ಕಡೆ ಸಾಕು ಬಾಪ್ ಇಲ್ಲ. ಇದಿಷ್ಟನ್ನು ಅಲ್ಲಲ್ಲೇ ಸೆಟ್ ಮಾಡುವಂಥದ್ದು.
ಯಪ್ಪ, ದೊಡ್ಡ ಕೆಲಸನೇ ಇದು. ಕಂಡ್ರೆ ಬೇಜಾರತ್ತೆ ಅಂತ ದೊಡ್ಡ ಮರ. ಅದನ್ನ ನಾನು ಕೇಳಿ ಅದನ್ನ ಬೇರೆ ಎಂತ ಮಾಡೋಕೆ ಆತಿಲ್ಲ ಅಂದೇಳಿ, ಇಲ್ಲ ಈ ಮರ ಇನ್ನು ಯಾವುದಕ್ಕೂ ಆತಿಲ್ಲ, ಅದನ್ನ ಇಲ್ಲೇ ಕತ್ತರಿಸಿ ಅಲ್ಲಿ ಹಾಕಿದ ಗಟ್ಟಿಗೆ ಒಂದು ಕಡೆ ಹೊತ್ತು ಒಳ್ಳೆ ಗೊಬ್ಬರ ಆತಂದು ಹೇಳಿ ಅಂದ್ರೆ ಎಂತ ಮಾಡೋದು. ಒಂದು ದೊಡ್ಡ ಆನೆ ಮರ ಹೊಡೆದಂಗಿತ್ತು. ಅಲ್ಲಿ ಮೇಲ್ ಹೋಗಿ ಈಚಿಂದ ಕೈ ಹಾಕಿ ಪೂರ್ತಿ ಆಚೆ ಕತ್ತರ್ಕಂತ ಈಗ. ಹೌದು, ಅಲ್ಲಲ್ಲೇ ಕತ್ತರಿಸಿ ಹಾಕೋದಲ್ಲ ಇದನ್ನೀಗ, ಬೇರೆ ವ್ಯವಸ್ಥೆ ಆಗ್ತಕ್ಕಂತ ಮರದ್ದೀಗ. ಒಟ್ಟಿನಲ್ಲಿ ಅದ್ರದ್ದು ಪಾಪ ಮೂಲ ಸ್ಥಾನ ಕಳ್ಕೊಂಡು ಬೇರೆ ಜಾಗಕ್ಕೆ ಹೋದ್ರು. ಹೌದಾ? ಏನಿಲ್ಲ ಅಂದರೂ ಒಂದು 5-6 ವರ್ಷದ ಮರ ಅದು. ಕಡ್ದು ಸೊಪ್ಪಿಗೆ ಆಯ್ತು ಅಷ್ಟೇ. ಸ್ವಲ್ಪ ಇಲ್ಲಿಂದ ಇಲ್ಲಿ ಹೆಚ್ಚು ಕಮ್ಮಿ ಇಲ್ಲಿ ಅಲ್ಲಿಂದ ಸೀದಾ ಎಳಕ್ಕೆ ಆಚೆ ತಗೊಂಡೆ ಅಂತೂ ಮರ ಬದಿ ಆಯ್ತು ಪಾಪ. ಅಲ್ಲೊಂದು ಆಚೆಗೆ ಸಣ್ಣದು ಇನ್ನೊಂದು ಗಿಡ ಅಲ್ಲೇ ಆಡಲು ಪಾಪ. ಅಂದರೆ ಅದಕ್ಕೆ ಬೇಜಾರಿಲ್ಲ, ಯಾಕಂದರೆ ಅವು ಅದೇ ಬಿದ್ದು ಹುಟ್ಟೋದವು ಅದೃಷ್ಟಕ್ಕೆ ಬೆಳ್ಕತ್ತೋ. ಹಂಗಾಗಿ ಎಂತ ಮಾಡೋಕೆ ಆತಿಲ್ಲ. ಈಗ ಇದಿತ್ತು, ಈ ಮರ ಇತ್ತಲ್ಲ ಅದೃಷ್ಟಕ್ಕೆ ಬಿದ್ದು ಹುಟ್ಟದ್ದು, ಮತ್ತು ನಾವು ನೆಟ್ಟು ಅದಾದ್ದಲ್ಲ, ಎಂತ ಮಾಡೋದು. ಅಲ್ಲಿಗೆ ಒಂದು ಅಂತಿ ಆಯ್ತು, ಮುಂದಕ್ಕೆ ಅಂತಂದು ಕಾಂಬ.